ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಅದೇನೆಂದರೆ, ಮನುಷ್ಯನು ಎಲ್ಲರನ್ನು ಸಂತೋಷಪಡಿಸುವುದಕ್ಕೆ ಪ್ರತಿದಿನ ತನ್ನ ಕೆಲಸದಲ್ಲಿ, ದೈನಂದಿನ ಜೀವಿತದಲ್ಲಿ ಇಷ್ಟಪಡುತ್ತಾ ಇರುತ್ತಾನೆ. ಆದರೆ ದೇವರನ್ನು ಸಂತೋಷಪಡಿಸಬೇಕೆಂದು ಒಂದು ಆದಿವಾರ ಚರ್ಚಿಗೆ ಹೋದರೆ, ಪ್ರಾರ್ಥನೆಗೆ ಕುಂತರೆ, ಏನೋ ಒಂದು ಸ್ವಲ್ಪ ದೇವರಿಗೆ ಕೊಟ್ಟರೆ ದೇವರು ಸಂತೋಷ ಪಡುತ್ತಾನೆ ಎಂದು ಆಲೋಚಿಸುವ ನಮ್ಮೆಲ್ಲರಿಗೆ ದೇವರ ವಾಕ್ಯ ಈ ದಿನದಲ್ಲಿ ನಮಗೆ ಹೇಳುತ್ತದೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಹಾಲಿನ ತೊಡೆಯ ಬಲವು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಆತನ ಕೃಪೆಯನ್ನು ನಿರೀಕ್ಷಿಸುವರಾಗಿರಬೇಕು. ದೇವರು ನಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸುತ್ತಾನೆ. ಅದಕ್ಕಾಗಿ ಕರ್ತನಲ್ಲಿರುವಂತಹ ಪ್ರಿಯ ಮಕ್ಕಳೇ, ದೇವರ ಮಕ್ಕಳೇ, ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ದೇವರು ನಮಗಿರುವಂತ ಯಾವುದರಲ್ಲಿಯೂ ಇಷ್ಟಪಡುವುದಿಲ್ಲ, ಆದರೆ ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಅದಕ್ಕಾಗಿ ಆತನ ಕೃಪೆಯನ್ನು ನಾವು ನಿರೀಕ್ಷಿಸೋಣ, ಆತನಲ್ಲೇ ನಾವು ಜೀವಿಸೋಣ. ಆತನಿಗೆ ಇಷ್ಟವಾದ ಭಕ್ತಿಯ ಜೀವಿತ ನಮ್ಮಲ್ಲಿದ್ದರೆ ನಮಗಿರುವಂತ ಎಲ್ಲದರಲ್ಲಿಯೂ ನಾವು ಅಭಿವೃದ್ಧಿಯನ್ನು ಹೊಂದುತ್ತೇವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.